ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಗನಿಗೆ ಚಿನ್ನ ಕೊಡಿಸದ್ದಕ್ಕೆ ಅತ್ತೆಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಅಳಿಯನಿಂದ ಡೆಡ್ಲಿ ಅಟ್ಯಾಕ್ಗೊಳಗಾಗಿದ್ದ ಅತ್ತೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಳಿಯ ಅಕ್ಬರ್ನಿಂದ ಅತ್ತೆ ರೋಷನಬಿ 45 ವರ್ಷ ಇವರು ಕೊಲೆಯಾಗಿದ್ದಾರೆ. ಜುಲೈ 10ರಂದು ಡೆಡ್ಲಿ ಅಟ್ಯಾಕ್ ಮಾಡಿರ್ತಾನೆ ಅಳಿಯ ಅಕ್ಬರ್. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರ್ತಾರೆ ಅತ್ತೆ ರೋಷನಬಿ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಕಳೆದ 7 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಈ ಒಂದು ಕುಟುಂಬ ನೆಲೆಸಿರುತ್ತೆ. ಮಕ್ಕಳ ಜೊತೆಗೆ ವಿದ್ಯಾರಣ್ಯಪುರದ ಮೇಟಿ ಅಗ್ರಹಾರ ಬಳಿ ವಾಸವಿರ್ತಾರೆ ಮೃತ ರೋಷನಬಿ. ಚಿನ್ನ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕೊಲೆ ಮಾಡೋದಾಗಿ ಅತ್ತೆಗೆ ಆರಂಭದಲ್ಲಿ ಅಳಿಯ ಬೆದರಿಕೆಯನ್ನು ಹಾಕಿರ್ತಾನೆ. ಅದೇ ವಿಚಾರಕ್ಕಾಗಿ ಜೋರಾದ ಗಲಾಟೆ ಆಗುತ್ತೆ. ಗಲಾಟೆಯ ನಂತರದಲ್ಲಿ ಮರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿರ್ತಾನೆ ಅಳಿಯ. ಹಲ್ಲೆ ಬಳಿಕ ರೋಷನಬಿಯನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುತ್ತೆ. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. 7ನೇ ಕ್ಲಾಸ್ ಓದ್ತಾ ಇದ್ದಂಥ ಯುವತಿ ರಂಜಾನ್ ಬಿಯನ್ನ ಕರೆದುಕೊಂಡು ಬಂದು ಈ ಆರೋಪಿ ಅಕ್ಬರ್ ಏನಿದ್ದ ಅಳಿಯ ಮದುವೆಯಾಗಿರ್ತಾನೆ. ಯಾದಗಿರಿಯ ಸುರಪುರ ತಾಲೂಕಿನ ಕೋಣಾಳ ಅನ್ನುವಂತಹ ಗ್ರಾಮದ ಆರೋಪಿ. ಹಾಗೆ ಯುವತಿಯು ಕೂಡ ಅದೇ ಗ್ರಾಮದವಳಾಗಿರ್ತಾಳೆ. ಶಾಲೆ ಓದ್ತಾ ಇದ್ದಾಕೆಯನ್ನ ಬೆದರಿಸಿ ಕರೆತಂದು ಮದುವೆಯಾಗಿರ್ತಾನೆ ಅಕ್ಬರ್. ಬೆಂಗಳೂರಿಗೆ ಕರೆತಂದು ಮದುವೆಯಾಗಿರ್ತಾನೆ. ರಿಲೇಷನ್ ಹುಡುಗ ಅಂತ ಹೇಳಿ ಕೊನೆಗೆ ಕುಟುಂಬದವರು ಒಪ್ಕೊಂಡಿರ್ತಾರೆ. ಅಂದ್ರೆ ಯುವತಿಯ ಕುಟುಂಬಸ್ಥರು. ದಂಪತಿಗೆ 4 ವರ್ಷದ ಹೆಣ್ಣು ಮಗು ಇದೆ. ಕಳೆದ 1 ತಿಂಗಳ ಹಿಂದೆಯಷ್ಟೇ ಒಂದು ಗಂಡು ಮಗು ಕೂಡ ಜನನವಾಗಿದೆ. ಮದುವೆ ಆದಾಗಿನಿಂದ ಕೂಡ ವರದಕ್ಷಿಣೆಗಾಗಿ ಆತ ಕಿರುಕುಳವನ್ನ ನೀಡ್ತಾ ಇದ್ದಂತೆ. ಒಮ್ಮೆ ರಂಜಾನ್ ಬಿಗೆ ಸೀಮೆ ಎಣ್ಣೆ ಸುರಿದು ಕೊಲೆ ಮಾಡುವಂತ ಯತ್ನವನ್ನ ಕೂಡ ಈತ ಮಾಡಿದ್ದ. ಬಂಗಾರ ಕೊಡ್ಸು, ಹಣ ಕೊಡು ಅಂತ ಹೇಳಿ ಪತ್ನಿ ಹಾಗೆ ಆಕೆಯ ಕುಟುಂಬಕ್ಕೆ ಈತ ಕಿರುಕುಳವನ್ನ ನೀಡ್ತಾ ಇದ್ದ. ಮಗು ಹುಟ್ಟಿದ ಮೇಲೆ ಬಂಗಾರಕ್ಕಾಗಿ ಜಗಳವನ್ನ ಆಡ್ತಾ ಇದ್ದ. ಅಲ್ಲಿವರೆಗೂ ಕೂಡ ವಾಪಸ್ ಕರೆದುಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಂತೆ ಈ ಆರೋಪಿ. ಜೂನ್ 10ನೇ ತಾರೀಕು ಮಧ್ಯಾಹ್ನ ಏಕಾಏಕಿ ಕೊಡಲಿ ಸಮೇತ ಬಂದಿರ್ತಾನೆ ಆರೋಪಿ ಅಕ್ಬರ್. ಹಿಂದೆಯಿಂದ ಅತ್ತೆ ರೋಷನ್ಬಿ ಮೇಲೆ ಕೊಡಲಿಯಿಂದ ಅಟ್ಯಾಕ್ ಮಾಡಿದ್ದಾನೆ. ಕೂಡಲೇ ರೋಷನ್ಬಿಯನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ ಕುಟುಂಬಸ್ಥರು. ನೀವೇನು 2ನೇ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಒಂದು ಕೊಡಲಿಯಿಂದ ಮೊದಲನೆಯ ಫೋಟೋದಲ್ಲಿರುವಂತಹ ಅತ್ತೆ ಏನಿದ್ದಾರೆ, ಅತ್ತೆಗೆ ಈತ ಹಲ್ಲೆಯನ್ನ ಮಾಡಿದ್ದಾನೆ. ಸದ್ಯ ಕೊಲೆ ಪ್ರಕರಣವನ್ನು ದಾಖಲಿಸಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಯನ್ನ ಬಂಧಿಸಿ ತನಿಖೆ ಮಾಡ್ತಾ ಇದ್ದಾರೆ. ಯಲಹಂಕ ನ್ಯೂ ಟೌನ್ ಠಾಣೆ ಪೊಲೀಸರಿಂದ ಸದ್ಯ ವಿಚಾರಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆಕೆ ಓದ್ತಾ ಇರ್ತಾಳೆ, ವಿದ್ಯಾಭ್ಯಾಸವನ್ನ ಪಡೆದುಕೊಳ್ತಾ ಇರುವಂಥ ಸಂದರ್ಭ. ಅಂದರೆ ಆಕೆ ಶಾಲೆಗೆ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಈತ ಮದುವೆಯಾಗಿ ನಂತರದಲ್ಲಿ ಇದೀಗ ಅತ್ತೆಯನ್ನ ಕೊಲೆ ಮಾಡಿದ್ದಾನೆ. ಎಲ್ಲ ಒಂದೇ ನಮ್ಮ ರಿಲೇಷನ್ಸಾ ನೀವೆಲ್ಲ ಅವ್ರ ನಿಮ್ಮ ಯಜಮಾನ್ರೆಲ್ಲ ರಿಲೇಷನ್ ಅಲ್ಲಿ ಮನೆಯಿಂದ ಸರ್ ಮೋಸ ಮಾಡಿ ಎತ್ತಕ್ಕೆಂದು ಹೋಗಿ ನೀವು ಮದುವೆ ಮಾಡ್ಕೊಂಡು ಹಿಂಸೆ ಅಂದರೆ ಚಿತ್ರ ಹಿಂಸೆ ಮಾಡ್ತಾರೆ. ನಾವು ಬರಲಿಲ್ಲ ಅಂದರೆ ನಿಮ್ಮ ಮನೆಯನ್ನಾರು ತೊಂದರೆ ಮಾಡ್ತಿದ್ದೀವಿ. ಒಟ್ಟು ಅಮ್ಮನ ಜೀವನ ಬೇಕು, ನಿಮ್ಮ ಅಣ್ಣನ ಜೀವನ ಬೇಕು, ನಿಮ್ಮ ಅಮ್ಮನ ಜೀವನ ಬೇಕು. ಇಲ್ಲ ನಿಮ್ಮ ಜೀವನ ಕರ್ಕೊಂಡು ಹೋಗಾಕ ಬರ್ಲಿಲ್ಲ ಅಂದ್ರೆ ನಿಮ್ಮ ಮನೆ ಹೋಗಿ ಸಾಯ್ತೀನಿ. ಯಾಕೆ ಹಂಗೆ ಆಡ್ತಿದ್ದು? ಬರೇ ವರದಕ್ಷಿಣೆ ಭಾಳ ಚಿತ್ರಹಿಂಸೆ ಅಂದ್ರೆ ಚಿತ್ರಹಿಂಸೆ ಕೊಟ್ಟಾನ ಸರ್. ಅವ್ನು ಚಿತ್ರಹಿಂಸೆ ಆಗ್ಬೇಕು, ಅವ್ನು ಹೊರಗೆ ಬರ್ಬಾರ್ದು, ಏನೂ ಆಗ್ಬಾರ್ದು ಸರ್. ಹೊರಗೆ ಬರ್ಬಾರ್ದು. ಶುಕ್ರವಾರ 1:25 ಆಗಿದೆ ಟೈಮು. ಎಷ್ಟು ತೊಲೆ ಬಂಗಾರಕ್ಕೆ ಕೊಡ್ತೀವಿ? ಅದು ಅವರು ಏನೋ ಬಂಗಾರ ಅಂತ ಹೇಳ್ತಾರೆ, 2 ತೊಲೆ ಬಂಗಾರ ಅಂತ ಹೇಳ್ತಾ ಇದ್ದಾರೆ. ಶುಕ್ರವಾರ 1:25 ಆಗಿದೆ ಟೈಮು. ಎಷ್ಟು ತೊಲೆ ಬಂಗಾರಕ್ಕೆ ಕೊಡ್ತೀವಿ? ಅದು ಅವರು ಏನೋ ಬಂಗಾರ ಅಂತ ಹೇಳ್ತಾರೆ, 2 ತೊಲೆ ಬಂಗಾರ ಅಂತ ಹೇಳ್ತಾ ಇದ್ದಾರೆ. ಒಂದೆರಡು ದಿನಕ್ಕೆ ಬಂದ್ಬಿಟ್ಟು ಹೊಡೆದೋಗಿದ್ದಾರೆ. ಡೆಲಿವರ್ಗಂತ ಬಂದಿದ್ದೀನಿ, ಡೆಲಿವರಿ ಮಾಡ್ಕೊಂಡಿದ್ದೀನಿ. ವರದಕ್ಷಿಣೆ ಸಲಂದೆ ಈ ಥರ ಮಾಡಿ ಇವಾಗ ನಮ್ಮಮ್ಮ ಮದುವೆ ಆಗಿದ್ದಂಗೆ ಹಿಂಗೆ ವರದಕ್ಷಿಣೆ ಕೇಳ್ತಿದ್ರಾ? ಹಿಂಗೆ ಕೇಳ್ತಾ ಇದ್ರು ವರದಕ್ಷಿಣೆ. ಏನನ್ನು ಕೊಟ್ಟಿದ್ರಮ್ಮ ನಿಮ್ಮ ಮನೆಯವರು? ನಮ್ಮ ಮನೆಯವ್ರದ್ದು ಏನಿಲ್ಲ ಸರ್. ಅಲ್ಲ ಕೊಟ್ಟಿದ್ರಾ ವರದಕ್ಷಿಣೆ ಕೇಳಿದಾಗ? ಕಿರುಕುಳ ಕೊಟ್ಟಿದ್ರು ಸರ್. ಜಾಸ್ತಿ ಡೈಲಿ ಹೊಡ್ತಾ ಇದ್ರು. ನನಗೆ ಡೈಲಿ ಬಂದ್ಬಿಟ್ಟು ಹೊಡೆದು ಹಿಂಸೆ ಕೊಡ್ತಾ ಇದ್ರು. ವರದಕ್ಷಿಣೆ ತೊಂಬ, ನಮ್ಮ ಬಂಗಾರ ತೊಂಬ, ಸಾಮಾನು ತೊಂಬ ಅಂತ ಡೈಲಿ ಬಂದ್ಬಿಟ್ಟು ಹೊಡ್ತಾ ಇದ್ರು. ಕೇಳಿ ಸಾಕಾಗಿ ಮೊನ್ನೆ ನಮ್ಮ ಅಮ್ಮನ 10ನೇ ತಾರೀಕು ಏನಾಯ್ತು? 10ನೇ ತಾರೀಕು ಬಂದ್ಬಿಟ್ಟು
ಬಂದು ಹೊಡೆದು ಹೋದ್ರು. 1:20ಕ್ಕೆ ಬಂದ್ಬಿಟ್ಟು ಹೊಡೆದು ಕೇಸಿ ಹೆಂಗೆ ಏಕಾಏಕಿ ಜಗಳನ ಅಥವಾ ಏನು ಬಂದು ಮತ್ತೆ ಕೇಳಿದ್ರೆ ಮಾತುಕತೆ ಆಯ್ತಾ? ಏನು ಮಾತಿಲ್ಲ ಸರ್. ಬಂದ್ರು ಕೊಡ್ಲೆ ತಗೊಂಡ್ಬಿಟ್ಟು ಹಿಂಭಾಗದಲ್ಲಿದ್ದ ಹೊಡೆದ್ಬಿಟ್ಟು